ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತೋಟಕ್ಕೆ ಬಂದಿದ್ದೀನಿ. ರಾತ್ರಿ ಫುಲ್ ಮಳೆ ಬಂದಿತ್ತು, ಹಾಗಾಗಿ ಒಂದು ವ್ಯೂ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಚೆನ್ನಾಗಿದೆ. ಸ್ವಲ್ಪ ಅಷ್ಟೊಂದೇನು ಕೆಸರಾಗಿಲ್ಲ, ಮಳೆನೂ ಅಷ್ಟೊಂದು ಏನು ಜಾಸ್ತಿ ಸುರಿಯೋ ಥರ ಆ ಥರ ಏನು ಸುರಿದಿಲ್ಲ. ಓಕೆ, ಮೀಡಿಯಮಾಗಿ ಬಂದಿದೆ. ಸೊ ನೋಡಿ ಈ ರೀತಿ. ಆ್ಯಂಡ್ ಅಲ್ಲೊಂದು ಪಿಕಾಕ್ ಇತ್ತು, ನಿಮಗೆ ತೋರಿಸೋಣ ಅಂದ್ಕೊಂಡೆ, ಅದು ಅಂದರೆ ಹಾರೋಗ್ಬಿಡ್ತು. ಅದೇನಂತ ಹೇಳಿದ್ರೆ ಹತ್ರ ಬರೋದೇ ತಡ ಹೋಗಿಬಿಡುತ್ತೆ ಅದು. ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಹೋಗಿಬಿಡುತ್ತೆ, ಅದು ಅಲ್ಲಿ ಕುತ್ಕೊಳೋದೇ ಇಲ್ಲ. ಸೊ ನಾನು ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ ಅದು ಹೋಗ್ಬಿಡ್ತು ಆ ಥರ. ಆ್ಯಂಡ್ ಲಾಸ್ಟ್ ಟೈಮ್ ಇಲ್ಲಿ ತೋರಿಸಿದ್ದಲ್ಲ ನಿಮ್ಗೆ, ಇಲ್ಲಿ ತೋರಿಸಿದ್ದೆ ನಿಮಗೆ. ಅಂದರೆ ನಾವು ಆಗಸ್ಟ್ ಮಂತಲ್ಲಿ ಗಣೇಶ ಚತುರ್ಥಿ ಬರುತ್ತಲ್ಲ, ಸೊ ಆವಾಗ ನಾವು ಇದು ಮಾಡ್ತೀವಿ, ಹಬ್ಬ ಮಾಡ್ತೀವಿ, ಇಲ್ಲೇ ತೋಟದಲ್ಲಿ ಹಬ್ಬ ಮಾಡ್ತೀವಲ್ಲ. ಸೊ ಆವಾಗ ನಿಮಗೆ ಕರ್ಕೊಂಬಂದಿದ್ದೆ, ಮತ್ತು ನಾನು ಕರ್ಕೊಂಬಂದೇ ಇಲ್ಲ. ಸೊ ಇವಾಗ ಬಂದಿದ್ದೀನಿ. ಸೊ ಗೈಸ್, ಇಲ್ಲಿ ತಡಿ ಒಂದು ನಿಮಿಷ ನೋಡಿ, ಇದು ಮುಂಚೆ ಬಾವಿ ಇತ್ತು, ಇದು ಇವಾಗೂ ಇದೆ, ಬಟ್ ಅದನ್ನೆಲ್ಲ ಏನೇನೋ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಇವಾಗ. ಸೊ ಇದು ನಮ್ಮ ತೋಟದ ಮನೆ. ಸೊ ಯಾವ ರೀತಿ ಇರಬೇಕು ಅಂದರೆ, ನನಗೆ ಈ ರೀತಿ ಒಂದು ತೋಟದ ಮನೆ, ಒಂದು ತೋಟದಲ್ಲಿ ಒಂದು ಸುಂದರವಾಗಿರುವಂಥದ್ದು ಮನೆ ಕಟ್ಟಬೇಕು ಅಂದರೆ ತುಂಬ ಇಷ್ಟ. ಅದು ಯಾವ ರೀತಿ ಇರಬೇಕಂದ್ರೆ, ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಹಸುಗಳಿರಬೇಕು, ಅಂದರೆ ಒಳ್ಳೆ ನೇಚರಲ್ಲಿ ನಾವು ಒಂದು ಮನೆ ಕಟ್ಕೋಬೇಕು ಅಂತ. ಅಕ್ಕಪಕ್ಕ ಯಾವುದು ಮನೆ ಇರಬಾರ್ದು, ಒಂದು ಸ್ವಲ್ಪ ಚಾರ್ಜ್ ಕಡಿಮೆ ಇದೆ, ಅಂದರೆ ಅಕ್ಕಪಕ್ಕ ಜಾಸ್ತಿ ಮನೆಗಳಿರ್ಬಾರ್ದು, ತುಂಬ ವಿಶಾಲವಾಗಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಪಕ್ಷಿಗಳು ಕೂಗೋದು ವಾಯ್ಸ್ ಕೇಳಿಸ್ತಾ ಇರಬೇಕು, ಆ ರೀತಿ ಇರಬೇಕು ಮನೆಗಳು. ನನಗೆ ಆ ಥರ ಒಂದು ಡ್ರೀಮ್ ಹೌಸ್ ಇದ್ದರೆ ಆ ರೀತಿ ಇರಬೇಕು ಮನೆ ಮುಂದೆ ಸ್ವಿಮ್ಮಿಂಗ್ ಪೂಲು, ಹಾಗೆ ಹಸುಗಳು, ನೇಚರ್ ವ್ಯೂ. ಎದ್ದ ತಕ್ಷಣ ಒಳ್ಳೆ ಒಂದು ನೇಚರ್ ವ್ಯೂ ಇರಬೇಕು ನನಗೆ. ಆ ರೀತಿ ಒಂದು ಮನೆ ಕಟ್ಟಿದರೆ. ಸೊ ಆ ರೀತಿ ತುಂಬ ಜನಕ್ಕೂ ಆಸೆ ಇರುತ್ತೆ, ಆ ರೀತಿ ಕಟ್ಕೋಬೇಕು ಮನೆ ಅಂತ. ನನಗಂತೂ ಸಿಕ್ಕಾಬಟ್ಟೆ ಇದೆ. ಸೊ ಜೀವನದಲ್ಲಿ ಒಂದು ಮನೆ ಕಟ್ಸ್ಬೇಕು ಅಂತಿದ್ರೆ, ಸೊ ಆ ರೀತಿಯೇ ಕಟ್ಸ್ತೀನಿ, ಅದೇ ರೀತಿ ಪ್ಲ್ಯಾನ್ ಇಟ್ಕೊಂಡೆ ಕಟ್ಸ್ತೀನಿ. ಆ ಲೈಫ್ ಇದೆಲ್ಲ ಎಂಜಾಯ್ ಮಾಡೋದಕ್ಕೆ ಅದು ಇವಾಗೇ ಒಂಥರ ಬಿಡಿ, ಅಷ್ಟು ನನಗೆ ಖುಷಿ. ಆ ರೀತಿ ಒಂದು ಮನೇಲಿ ಬದುಕಬೇಕಂದ್ರೆ ತುಂಬಾ ಇಷ್ಟ. ಅಷ್ಟೇ ಗೈಸ್, ವ್ಯೂ ತೋರಿಸ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಇನ್ನು ಆ ಕಡೆ ಸೈಡಿನ ಹೋದರೆ, ಫುಲ್ ಆ ಕಡೆ ಬಾರ್ಡರ್ ಕಡೆ ಹೋದರೆ, ಲಾಸ್ಟ್ ಹೋದ್ರೆ ಇನ್ನೂ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ಬಟ್ ನಾನು ಅಲ್ಲಿಗೆ ಹೋಗಲ್ಲ ಇವಾಗ, ಜಾಸ್ತಿ ಆ ಕಡೆ ಎಲ್ಲ ಹೋಗ್ತಾ ಇಲ್ಲ, ಸುಮ್ಮನೆ ಇಲ್ಲೇ ಬಂದಿದ್ದೀನಿ ಅಷ್ಟೇ, ಅಲ್ಲಿಗೆಲ್ಲ ಜಾಸ್ತಿ ಹೋಗಲ್ಲ. ಇಲ್ಲಿ ನೋಡಿ, ಇಲ್ಲೇ ಏನಾದರೂ ಊಟ ಗೀಟ ಎಲ್ಲ ಕಟ್ಕೊಂಬಂದುಬಿಟ್ರೆ, ಇಲ್ಲೇ ಒಂದು ಚಾಪೆ ಹಾಸ್ಕೊಂಡು ಊಟನೆಲ್ಲ ಏನೇ ತೊಗೊಂಬಂದಿರ್ತೀವಲ್ಲ, ಸೊ ಅದನ್ನೆಲ್ಲ ಇಲ್ಲಿ ಕುತ್ಕೊಂಡು, ಅಲ್ಲಿ ತೋಟದ ಮನೆ ಕಾಣಿಸ್ತಾ ಇದೆಯಲ್ಲ, ತುಂಬ ಚಿಕ್ಕದು ತೋಟದ ಮನೆ. ಇದೇ ರೀತಿಯೇ ಇರಲಿ, ಇದಕ್ಕಿಂತ ಒಂದು ಅಟ್ಲೀಸ್ಟ್ ಇಷ್ಟ ಅದು ಇರಬೇಕು ಅಂತ ನನಗೆ ಒಂದು ಮನೆ ಅಂದರೆ. ಆದರೆ ಈ ಮನೆ ಚೆನ್ನಾಗಿಲ್ಲ, ಅಂದರೆ ತುಂಬ ಹಳೆಯದು, ಅದರಲ್ಲಿ ಸ್ವಲ್ಪ ಇಲೆಗಳು ಮತ್ತೇನೇನೋ ಅದಕ್ಕೆ ಗಲೀಜಿದೆ. ಅದು ಮಿಷಿನ್ ಸಾಮಾನು ಅದು ಇದು ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಇರೋದಕ್ಕಾಗಲ್ಲ. ಸೊ ಅಷ್ಟೇ, ಆ ಥರ ಒಂದಿದೆ. ಆ್ಯಂಡ್ ಅಷ್ಟೇ, ಅದನ್ನೇ ನೋಡೋಣ, ವ್ಯೂ ನೋಡೋಣ ಅಂತೇಳಿ ಬಂದೆ ಅಷ್ಟೇ. ಇವತ್ತು ಚೆನ್ನಾಗಿದೆ ಅಲ್ವಾ, ನೋಡೋಣ. ನನಗೂ ದೇವ್ರ ಶಕ್ತಿ ಕೊಟ್ಟರೆ ಆ ರೀತಿ ಒಂದು ಡ್ರೀಮ್ ಹೌಸ್ ಕಟ್ಟೋಂಥ ಒಂದು ಶಕ್ತಿ ನನಗೆ ಕೊಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಎಲ್ರಿಗೂ ಆಸೆ ಇರುತ್ತೆ, ಒಬ್ಬ ಮನುಷ್ಯನಿಗೆ ಮನೆ ಅಂದರೆ ಸುಂದರವಾಗಿ ಅವ್ರಿಗೆ ಇಷ್ಟ ಬಂದ ರೀತಿ ಮನೆ ಕಟ್ಕೋಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಸೊ ನನಗೂ ಹಾಗೇ ಒಂದು ಡ್ರೀಮ್ ಹೌಸ್ ಕಟ್ಕೋಬೇಕು. ಸೊ ಅಷ್ಟೇ ನೋಡಿ ವ್ಯೂ. ಸೊ ಅಷ್ಟೇ ಸಾಕಾಯಿತು, ಇವಾಗ ಮನೆಗೆ ಹೋಗ್ತೀನಿ. ಪಿಕಾಕ್ ತೋರಿಸ್ಬೇಕಾಯಿತು, ಬಟ್ ಅದಿಲ್ಲ, ಇಲ್ಲೇ ತುಂಬ ಬರುತ್ತೆ, ಇಲ್ಲೆಲ್ಲ ಪಿಕಾಕ್ ಬರುತ್ತೆ ನಮ್ಮ ತೋಟದಲ್ಲಿ. ಬಂದರೆ ತೋರಿಸ್ತೀನಿ ನಿಮಗೆ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಸಿಂಪಲಾಗಿ ಒಂದು ಬಂದಿದ್ನಲ್ಲ, ಒಂದು ವ್ಯೂ ನಿಮಗೆ ತೋರಿಸೋಣ ಅಂಥೇಳಿ ತೋರಿಸಿದೆ ಅಷ್ಟೇ. ಸೊ ವ್ಯೂ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಆದರೆ ಏನಾದರೂ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಅಷ್ಟೇ, ವ್ಯೂ ನಿಮಗೆ ತುಂಬ ವ್ಯೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊತೀನಿ. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಥ್ಯಾಂಕ್ ಯು.